ಈಗಲೂ ಕೂಡ ಕನ್ನಡ ಕನ್ನಡ ಅಂದರೆ ಕನ್ನಡ ಬರಹಗಾರರು ಒಬ್ಬ ಅವರು ಅವರು ಕರ್ನಾಟಕ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದರಿಂದ ಅವರಿಗೆ ನನ್ನ ಕುಟುಂಬದ ಧನ್ಯವಾದಗಳನ್ನು ನನಗಿಂತ ಹೆಚ್ಚು ಒಳ್ಳೆಯ ಮನಸ್ಸುಗಳು ಕಾರ್ಯಕ್ರಮದಲ್ಲಿ ಹಾಜರಾಗಿವೆ ಎಂದು ಕನ್ನಡದ ವೈಭವವನ್ನು ಕನ್ನಡದ ವಿಚಾರವನ್ನು ನಾವು ಮನಸ್ಸಿನಲ್ಲಿ ಯಾವಾಗ ಇಟ್ಕೊಳ್ಬೇಕು. ನಾನು ಬರ್ತನೆ ಹಲವಾರು ಜನರು ಹೇಳ್ತಾರೆ
ರಾಜ್ಯೋತ್ಸವವನ್ನು ನವೆಂಬರ್ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ನವೆಂಬರ್ ಲಾಸ್ಟ್ವರೆಗೂ ಎಲ್ಲ ದಿನ ಕಾರ್ಯಕ್ರಮಗಳು ಕನ್ನಡ ಹಾಡುಗಳು ಅಲ್ಲಿ ಬಂದಾಗ ಕನ್ನಡ ಹಾಡು ತುಂಬ ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ. ಜಯಲಕ್ಷ್ಮಿ ಪುತ್ರ ಗ್ಲೋಬಲ್ ವೆಲ್ಫೇರ್ ಫೌಂಡೇಶನ್ನ ಅಧ್ಯಕ್ಷರು. ಇವತ್ತು ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಇವತ್ತು ನಾನಾ ವಿಧ ಸಾಹಿತಿಗಳು ಬಂದಿದ್ದರು, ಕಲಾವಿದರು ಬಂದಿದ್ದರು, ಉದ್ಯಮಿಗಳು ಬಂದಿದ್ದರು, ಹಾಗೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಹಾಗೆ ಗಾಯನ ಇರ್ಬೋದು. ಹೀಗೆ ಹಲವಾರು ಪ್ರೋಗ್ರಾಮ್ಗಳನ್ನು ತುಂಬ ವ್ಯವಸ್ಥಿತವಾಗಿ ಇವತ್ತು ನಡೆಸ್ಕೊಟ್ಟಿದ್ದೀವಿ. ಹಾಗೆ ನಮ್ಮ ಸಂಸ್ಥೆ ಹೀಗೆ ಸುಮಾರು ವರ್ಷದಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡ್ತಾಯಿದ್ದೀವಿ. ಈ ವರ್ಷ ಗ್ಲೋಬಲ್ ಸುವರ್ಣ ಅನುಬಂಧ ಪ್ರಶಸ್ತಿಯನ್ನು ನಾವು ನೀಡಿ ಪ್ರತಿಯೊಂದು ನಮ್ಮ ಕನ್ನಡಿಗರಿಗೆ ಅನುಬಂಧದ ಒಂದು ವಾತಾವರಣವನ್ನು ಸೃಷ್ಟಿಸ್ತಿದ್ದೇವೆ. ಇದೇ ರೀತಿ ನನ್ನ ಜೊತೆ ಮಾಡ್ತಾ ಇರುವಂಥ ನೂರಾರು ಹೆಣ್ಮಕ್ಳಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನ ನನಗೆ ತುಂಬ ಪ್ರೋತ್ಸಾಹಿಸಿ ನನ್ನ ಮಾಧ್ಯಮ ಮಿತ್ರರಿರ್ಬೋದು, ಹಾಗೆ ನನ್ನ ಗುರಿಯರು ಇರ್ಬೋದು, ಹಾಗೆ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನನ್ನ ಹಸ್ಬೆಂಡ್ ಇರ್ಬೋದು, ನನ್ನ ಮಕ್ಕಳಿರ್ಬೋದು, ಪ್ರತಿಯೊಬ್ಬರು ಇವತ್ತು ನನಗೆ ಬೆನ್ನಾಗಲಾಗಿ ನಿಂತು ನನ್ನ ಬೆನ್ನನ್ನು ತಟ್ಟಿ ಈ ದಿನ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ. ಹಾಗೆ ಇನ್ನೂ ನನ್ನ ಮುಂದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವ ಶಕ್ತಿ ಸಹ ನನಗೆ ಬರಲಿ ಅಂತ ಭಗವಂತನಲ್ಲಿ ಬೇಡ್ತೇನೆ. ಎಲ್ರಿಗೂ ಬಂದಿರೋ ಗಣ್ಯ ವ್ಯಕ್ತಿಗಳಿಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನಾನು ಡಾಕ್ಟರ್ ಲಕ್ಷ್ಮೀದೇವಿ ಅಂತ, ಸೋಷಲ್ ವರ್ಕರ್, ಮೂಲಸ್ಥ ಸ್ಥಳ ಬೆಂಗಳೂರು. ಏನಂದರೆ ಇವತ್ತು ಮಾಡಿರೋದು ಒಂದು ಕನ್ನಡದ ಹಬ್ಬ ಅಂತ ತಿಳ್ಕೊಬೋದು. ಹಬ್ಬ ಅಂದರೆ ಕಮ್ಮಿ ಇಲ್ಲ, ಅದರಿಂದ ನಾನು ಕನ್ನಡದ ಹಬ್ಬ ಅಂತ ತೊಗೊಳ್ತೀನಿ. ಇದು ಎಲ್ಲರೂ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡ್ತೀನಿ ಅಂತಾರೆ, ಯಾರೂ ಮಾಡೋಕ್ಕಾಗಲ್ಲ. ಒಂದು ಮಾಡೋರೇ ಮಾಡಿದ್ರೆ ಒಂದು ತೂಕ ಇದೆ. ಬಟ್ ಜಯಲಕ್ಷ್ಮಿ ಅವರಿಗೆ ಒಳ್ಳೆಯದಾಗಲಿ, ಅವ್ರಿಗೂ ಅವರ ಫ್ಯಾಮಿಲಿಗೂ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಅವರು ಒಂದು ಹೆಣ್ಮಗಳಾಗಿ ಈ ಕಾರ್ಯಕ್ರಮ ಇಷ್ಟು ನೀಟಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರು ಬಂದು ನನ್ನ ಕೇಳಿದಾಗ, ಮೇಡಮ್ ಮಾಡಬೇಕು ಕಾರ್ಯಕ್ರಮ ಅಂದಾಗ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಒಳ್ಳೆಯದಾಗಲಿ, ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ನಾನು ಶುಭಾಶಯಗಳು ತಿಳಿಸ್ತಾಯಿದ್ದೀನಿ. ಇಲ್ಲಿ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಪ್ರೀತಿಯಿಂದ ವಂದನೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಬಂದಿರೋರು ಯಾರು ಕಮ್ಮಿ ಅಲ್ಲ. ಇಲ್ಲಿ ಎಲ್ಲ ಬಂದಿರೋರೆಲ್ಲ ಒಬ್ರಿಗಿನ್ನೊಬ್ರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ನಾನು ನೋಡಿದ್ದೀನಿ. ನಾನು ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತಿದ್ನಲ್ಲ, ಅವ್ರನ್ನೆಲ್ಲ ಅಂದ್ಕೊಳ್ತಾ ಇದ್ದೆ. ಇಲ್ಲಿ ಬಂದು ಎಲ್ಲರನ್ನೂ ನೋಡಿದ್ದೀನಿ. ಒಂದು ಕನ್ನಡದ ಹಬ್ಬದಲ್ಲಿ ಆ ಕನ್ನಡದ ಹಬ್ಬ ಹೀಗೆ ಮುಂದರಿಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನಾನು ಮಮತಾ ಅಶೋಕ್. ಗ್ಲೋಬಲ್ ವೆಲ್ಫೇರ್ ಫೌಂಡೇಶನ್ದು ಇವತ್ತು ಕನ್ನಡ ರಾಜ್ಯೋತ್ಸವ ಅಂದರೆ ನಿರಂತರವಾಗಿ ನಡೀತಾ ಇದೆ. 10-12 ವರ್ಷದಿಂದ ಸ್ತ್ರೀ ಶಕ್ತಿಯರು ತುಂಬ ಹೇಳೋಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ ನಮಗೆ. ಜಯಲಕ್ಷ್ಮಿ ಮತ್ತು ಇನ್ನೊಬ್ಬರು ಲಕ್ಷ್ಮೀದೇವಿಯವರು, ಇಬ್ಬರು ಲಕ್ಷ್ಮಿಯವರು ಸೇರಿ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಸ್ತ್ರೀ ಶಕ್ತಿ ಎಲ್ಲಿ ತನಕ ನಿರಂತರವಾಗಿ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಲಿ ಅಂತ ನನ್ನ ತುಂಬ ಹೃದಯದ ಹೃತ್ಪೂರ್ವಕ ಅಭಿನಂದನೆಗಳು ಅವ್ರಿಗೆ. ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸಿದ್ರು. ಪ್ರತಿಯೊಬ್ಬರನ್ನೂ ಕೂಡ ತನ್ನವರು ಅನುಬಂಧ ಅವಾರ್ಡ್ ಅಂತ ಅದರಲ್ಲೇ ಇಟ್ಟಿದ್ದಾರೆ. ಅಂದರೆ ತಾನು ಮತ್ತು ತನ್ನವರು ಅಂತ ಅನುಬಂಧ ಅಂದ ತಕ್ಷಣ ನಾನು ನಿಜವಾಗ್ಲೂ ಇಲ್ಲಿ ಬಂದ ತಕ್ಷಣ ಒಂದು ಅಕ್ಕ ತಂಗಿ ಮನೆಗೆ ಬಂದನೇನೋ ಅನ್ನುವ ವಾತಾವರಣ ಇದೆ ಇಲ್ಲಿ. ಅದು ತುಂಬ ಸಂತೋಷ ಕೊಟ್ಟ ವಿಷಯ ಇಲ್ಲಿ ನಮಗೆ. ಬರೀ ಅವರು ನಮ್ಮನ್ನು ಸನ್ಮಾನ ಮಾಡಿದ್ರು ಅಥವಾ ಮಾತಾಡಿಸಿದ್ರು ಇನ್ನೊಂದು ಅಂತ ಅಲ್ಲ, ಮುಖ್ಯ ಅತಿಥಿಗಳು ಆಗಿರಬಹುದು. ಆದರೆ ಪ್ರತಿಯೊಬ್ಬರಿಗೂ ಪ್ರೇಕ್ಷಕರಿಗೂ ಕೂಡ ಅವರು ಅಷ್ಟೇ ಪ್ರಾಮುಖ್ಯತೆ ಕೊಟ್ಟರು ಮತ್ತು ಅಷ್ಟೇ ಆತ್ಮೀಯತೆ ಇತ್ತು ಅವರ ಇದರಲ್ಲಿ. ಯಾವುದೋ ಒಂದು ಪಬ್ಲಿಕ್ ಫಂಕ್ಷನ್ ಅಂದ ತಕ್ಷಣ, ಸಮಾರಂಭ ಅಂದ ತಕ್ಷಣ ನಮಗೆ ಸುಮ್ಮನೆ ಬರ್ತೀವಿ, ಕೂತ್ಕೋತೀವಿ, ಒಂದು ಯಾವ ಭಾವನೆಗಳು ಕೂಡ ಇರಲ್ಲ. ಆದರೆ ಇಲ್ಲಿ ಮಾತ್ರ ಅನುಬಂಧ ನಿಜವಾಗ್ಲೂ ಇತ್ತು. ಇದು ತುಂಬ ತುಂಬ ಸಂತೋಷವಾದ ವಿಷಯ. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಕ್ಕ ಮಹಾದೇವಿ ರಂಗಮಂದಿರದಲ್ಲಿ ನಡೀತಕ್ಕಂಥ ಕನ್ನಡ ರಾಜ್ಯೋತ್ಸವ, ಇದನ್ನು ಆಯೋಜನೆ ಮಾಡಿರೋರು ಅನುಬಂಧ ಗ್ಲೋಬಲ್ ಕಲ್ಚರಲ್ ಒಂದು ಸಂಸ್ಥೆಯವರಿಂದ. ಇವರು ಜಯಲಕ್ಷ್ಮಿ ಪುತ್ರನ್ ಅಂತ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ
ನನ್ನ ಆತ್ಮೀಯ ಸಹೋದರಿ ಸಮಾನರಾದಂಥ ಇನ್ನೊಬ್ಬರು ಲಕ್ಷ್ಮೀದೇವಿಯವರು ಉಪಾಧ್ಯಕ್ಷರಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ಕೊಂಡು ಬಂದಿದ್ದಾರೆ. ಸುಮಾರು 10-12 ವರ್ಷದಿಂದ ಈ ಒಂದು ಸಂಸ್ಥೆಯನ್ನು ಬೆಳೆಸ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಕನ್ನಡ ನಾಡು ನುಡಿ ಜಲ ಒಂದು ಅಭಿಮಾನದ ರೂಪದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಈ ದಿನ ನನ್ನನ್ನು ಒಬ್ಬ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಾಗ ನಾನು ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ, ಈಗ ಹೆಣ್ಮಕ್ಳು ಎಲ್ಲ ಸಾಧನೆಯನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇಬ್ಬರು ಶ್ರೀಮೂರ್ತಿಯರು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಅದಕ್ಕೆ ಬೆನ್ನೆಲುಬಾಗಿ ಹಲವಾರು ಜನ ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಮುಂದಾಳತ್ವವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ಆ ಒಂದು ಕಾರ್ಯಕ್ರಮ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಅದರ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿದ್ದೇನೆ ಅನ್ನೋದೇ ನನ್ನ ಒಂದು ಸೌಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಡಾಕ್ಟರ್ ದೇವರಾಜ್ ಅಂತ. ಅನುಬಂಧ ಫೌಂಡೇಶನ್ ಅಂತ ನಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ವಿದ್ಯೆ ಮತ್ತು ಕ್ರೀಡೆ ಹಾಗೂ ಆರೋಗ್ಯ ಇವು ತ್ರಿವಿಧ ದಾಸೋಹದಲ್ಲಿ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ನಾನು. ಆ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿದ್ವಿ. ಅದ್ರ ಜೊತೆಗೆ ಬೇರೆಯವರು ನಮ್ಮ ಜೊತೆಗೆ ಹೇಗೆ ಅಂತಂದರೆ, ಅನುಬಂಧ ಅಂದರೆ ಎಲ್ಲರನ್ನು ಪ್ರೀತಿಯಾಗಿ ನೋಡು, ಆಲ್ ಟುಗೆದರ್ ವಿ ಹ್ಯಾವ್ ಟು ಗೋ ಅಂತ, ಅಂದರೆ ಒಟ್ಟಿಗೆ ಹೋಗೋಣ ಅಂತ. ಜಯಲಕ್ಷ್ಮಿಯವರ ಒಂದು ಈ ಕಾರ್ಯಕ್ರಮ ಭಾಳ ನನಗೆ ಅಚ್ಚುಮೆಚ್ಚು ಅನ್ನಿಸ್ತು. ಯಾಕೆಂದರೆ ನಮ್ಮ ಕುಟುಂಬದ ಕಾರ್ಯಕ್ರಮ ಅನ್ನೋ ಒಂದು ಭಾವನೆಯನ್ನು ಮಾಡಿಕೊಟ್ರು. ಇದಕ್ಕೆ ನಾನು ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಮಂದಿ ಈ ಒಂದು ಮಾಧ್ಯಮ ಮಿತ್ರರನ್ನು ಕರೆದು ಇವರು ಸನ್ಮಾನ ಮಾಡಿದ್ದಾರೆ. ಇದು ಎಷ್ಟು ಶ್ಲಾಘನೀಯ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಇವತ್ತು ಮಾಧ್ಯಮ ಇಲ್ಲದೇ ಇದ್ದರೆ ಸೋಷಿಯಲ್ ಮೀಡಿಯಾ ಆಗ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಇವೆಲ್ಲ ಈಗಿನ ಒಂದು ಜನರೇಷನ್ಗೆ ಇವೆಲ್ಲ ಬೇಕಾಗಿರ್ತಕ್ಕಂಥದ್ದು. ಅದರಿಂದ ಅಂಥ ಮೀಡಿಯಾದಲ್ಲಿರ್ತಕ್ಕಂಥ ಯುವಕರ ಒಂದು ಪಡೆಯನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಅದು ನನಗೊಂಥರ ಖುಷಿ ಅನ್ನಿಸ್ತು. ಯಾಕೆಂದರೆ ರಾಜ್ಯೋತ್ಸವದ ಅಂಗವಾಗಿ ಯಾರ್ಯಾರನ್ನೂ ಬೇರೆಯವರ ಸಾಧಕರನ್ನು ಕರೆದು ಸನ್ಮಾನ ಮಾಡೋದ್ರ ಜೊತೆಗೆ ಯುವ ಸಮೂಹವನ್ನು ಕರೆದು ಅದು ಒಂದು ಮಾಧ್ಯಮದಲ್ಲಿರ್ತಕ್ಕಂಥವ್ರನ್ನ ಕರೆದು ಸನ್ಮಾನ ಮಾಡಿದ್ದಾರೆ. ಹಾಗೂ ಹಲವಾರು ಪ್ರಶಸ್ತಿಗಳನ್ನು ಪಡೆದಂಥ ಹಿರಿಯ ನಾಗರಿಕರನ್ನು ಕರೆದು ಸನ್ಮಾನ ಮಾಡಿದ್ದಾರೆ. ಜಯಲಕ್ಷ್ಮಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಅವರ ಒಂದು ಕಾರ್ಯಕ್ರಮಗಳು ಹೀಗೆ ನಿರಂತರವಾಗಿ ನಡೀಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಾಗಿ ಹಲವಾರು ರಂಗಗಳಲ್ಲಿ ಅವರ ಒಂದು ಛಾಪನ್ನು ಮೂಡಿಸಲಿ ಅಂತ, ಆ ಒಂದು ಸಂಸ್ಥೆಯಿಂದ ಆ ಒಂದು ಛಾಪನ್ನು ಮೂಡಿಸಲಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅವರಿಗೆ ಶುಭಕಾಮನೆಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು MS ಜಗದೀಶ್ ಅಂತ, CMSP ಕೌನ್ಸಿಲ್ ಫಾರ್ ಮೀಡಿಯಾ ಸೆಕ್ರೆಟರಿ ಬ್ರಾಡ್ಕಾಸ್ಟಿಂದ ನ್ಯಾಷನಲ್ ಜಾಯಿಂಟ್ ಸೆಕ್ರೆಟರಿ. ಆಮೇಲೆ ಇಂಡಿಯನ್ IHRC ಇಂಟರ್ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ನ ಜಾಯಿಂಟ್ ಡೈರೆಕ್ಟರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಆದರೆ ಇವತ್ತಿನ ದಿವಸ ಈ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಈ ಒಂದು ಗ್ಲೋಬಲ್ ವೆಲ್ಫೇರ್ ಫೌಂಡೇಶನಿಂದ ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮ ಮಾಡಿದರು. ಇವತ್ತಿನ ದಿವಸ ಭಾಳ ಖುಷಿ ತಂದಿದೆ. ಈ ಫೌಂಡೇಶನ್ ಇನ್ನೂ ಉನ್ನತವಾಗಿ ಬೆಳಿಬೇಕು, ಎಲ್ಲರ ಒಂದು ಸಹಕಾರ ಸಹಾಯ ಮಾಡಬೇಕು. ಅದ್ರ ಜೊತೆಗೆ ಈ ಒಂದು ನಿಜವಾಗ್ಲೂ ಭಾಳ ಸೋಷಿಯಲ್ ಕಾರ್ಯಕ್ರಮಗಳು ಭಾಳಷ್ಟು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಿಂದ ಮಾಡಬೇಕಾದ್ರೆ ಜನರ ಸಹಕಾರ ಬೇಕು, ಎಲ್ಲ ರೀತಿಯಿಂದ ಅನುಕೂಲ ಆಗಬೇಕು. ಮೇಲಾಗಿ ಇವತ್ತಿನ ದಿವಸ ಈ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಜಯಲಕ್ಷ್ಮಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇನ್ನೂ ಒಳ್ಳೆಯ ರೀತಿ ಕೆಲಸ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗಲಿ ಅಂತಕ್ಕಂಥ ದೇವರಲ್ಲಿ ಹಾರೈಸುತ್ತಾ ನಾನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಇಂದು ಗ್ಲೋಬಲ್ ಫೌಂಡೇಶನಿಂದ ಕನ್ನಡ ರಾಜ್ಯೋತ್ಸವ ಮಾಡಿದರು. ಅದರಲ್ಲಿ ಖುಷಿಯಾಯಿತು. ಜನ ಕಮ್ಮಿ ಇದ್ರೂ ಸ್ವಚ್ಛವಾಗಾಯಿತು ಕಾರ್ಯಕ್ರಮ. ಆಮೇಲೆ ಇವರು ಕೊಟ್ಟಂಥ ಎಲ್ಲರಿಗೂ ಕೊಟ್ಟರಲ್ಲ ಪ್ರಶಸ್ತಿಗಳು, ಅದೆಲ್ಲ ಪಾರದರ್ಶಕವಾಗಿತ್ತು. ತುಂಬ ಖುಷಿಯಾಯಿತು. ನನಗೂ ನೋಡಿ ಸಂತೋಷ ಆಯಿತು.